ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಆನಂದ್ ಕುಮಾರ್ CM ಅಂತ. ನಮ್ಮದು ಟ್ಯಾಲೆಂಟ್ಸ್ ಎಕ್ಸಿಬಿಷನ್ ಯೂಟ್ಯೂಬ್ ಚಾನಲ್ ಅಂತಿದೆ. ದಯವಿಟ್ಟು ನಮ್ಮ ಚಾನಲ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾವು ಕ್ವಶನ್ ಟ್ಯಾಗ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಆಲ್ರೆಡಿ ಹಿಂದಿನ ಎರಡು ಕ್ಲಾಸ್ಗಳಲ್ಲಿ ನಾವು ಕ್ವಶನ್ ಟ್ಯಾಗ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಪಾಸಿಟಿವ್ ಬಂದಾಗ ನೆಗೆಟಿವ್ ಕ್ವಶನ್ ಟ್ಯಾಗ್ ಆಗಬೇಕು, ನೆಗೆಟಿವ್ ಸೆಂಟೆನ್ಸ್ ಬಂದಾಗ ಪಾಸಿಟಿವ್ ಕ್ವಶನ್ ಟ್ಯಾಗ್ ಆಗಬೇಕು ಅಂತ ನಾವು ಡಿಸ್ಕಸ್ ಮಾಡಿದ್ದೀವಿ. ಈಗ ವಿತೌಟ್ ಆಕ್ಸಿಲರೀಸ್, ಆ ಸೆಂಟೆನ್ಸಲ್ಲಿ ಆಕ್ಸಿಲರೀಸ್ ಇಲ್ಲದೇ ಇರುವಾಗ ನಾವು ಕ್ವಶನ್ ಟ್ಯಾಗ್ನ ಹೇಗೆ ಫ್ರೇಮ್ ಮಾಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ. ಈಗ ಆಕ್ಸಿಲರೀಸ್ ಯಾವ ಸೆಂಟೆನ್ಸಲ್ಲಿ ಬರಲ್ಲಪ್ಪ ಅಂದರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಬರೋದಿಲ್ಲ ಮತ್ತು ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿ ಬರೋದಿಲ್ಲ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂದರೆ ಏನಂದರೆ ಡೈಲಿ ಮಾಡೋ ಕೆಲಸಗಳು. ಐ ಗೋ ಟು ಸ್ಕೂಲ್ ಎವ್ರಿ ಡೇ. ಮತ್ತು ನನ್ನ ಫ್ರೆಂಡ್ ಶಾಲೆಗೆ ಹೋಗ್ತಾನೆ ಅನ್ಬೇಕಾದ್ರೆ ಮೈ ಫ್ರೆಂಡ್ ಗೋ ಅನ್ಬಾರ್ದು, ಮೈ ಫ್ರೆಂಡ್ ಗೋಸ್ ಟು ಸ್ಕೂಲ್ ಎವ್ರಿ ಡೇ ಅಂತ ಹೇಳಬೇಕು. ಇಲ್ಲಿ ನೋಡ್ಕೊಳ್ಳಿ, ಈ ಶಿ ಇಟ್ ಬಂದಾಗ ವರ್ಬ್ಗೆ ಎಸ್ ಸೇರಿಸ್ಬೇಕು. ಐ ವಿ ಯು ದೇ ಬಂದಾಗ ವರ್ಬ್ಗೆ ಎಸ್ ಸೇರ್ಸಂಗೆ ಇಲ್ಲ. ಇದು ಮತ್ತು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇನ್ಯಾವಾಗ ಹೇಳಬೇಕಪ್ಪ ಅಂದರೆ ಫ್ಯೂಚರಲ್ಲಿ ಈವೆಂಟು ಫಿಕ್ಸ್ ಆಗಿರುತ್ತೆ. ಈಗ ನೀವು ಯಾವುದೋ ಒಂದು ಫಂಕ್ಷನ್ಗೆ ಬಂದಿರ್ತೀರ, ನಿಮ್ಮ ಫ್ರೆಂಡು ಸಣ್ಣ ಫಂಕ್ಷನ್ಗೆ ಬರ್ತಾನೆ, ಅವಾಗ ನೀವು ಹೇಳ್ಬೇಕು ಅವ್ರಿಗೆ ಮೈ ಫ್ರೆಂಡ್ ಕಮ್ಸ್ ಟು ಫಂಕ್ಷನ್, ಅಂದರೆ ನನ್ನ ಸ್ನೇಹಿತ ಸಣ್ಣ ಫಂಕ್ಷನ್ಗೆ ಬರ್ತಾನೆ ಅಂತ ಹೇಳಬೇಕು. ಅದು ಫ್ಯೂಚರ್ ಟೆನ್ಸ್ ಆದರೂ ಸಹ, ಇಲ್ಲಿ ಫ್ಯೂಚರಲ್ಲಿ ಹೇಳಿದ್ರು ಸಹ ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆಗುತ್ತೆ. ಈಗ ನೋಡ್ಕೊಳ್ಳಿ, ಇವಾಗ ಸೆಂಟೆನ್ಸ್ ಪಾಸ್ಟ್ ಟೆನ್ಸ್ ಅಂದರೆ ಏನಾಯಿತು, ಕೆಲಸ ಆಗೋಗಿರೋದು. ಐ ಡ್ರ್ಯಾಂಕ್ ಕಾಫಿ. ಈ ರೀತಿ ಇದರಲ್ಲೂ ಸಹ ಆಕ್ಸಿಲರಿ ವರ್ಬ್ ಇರೋದಿಲ್ಲ. ಈಗ ನೋಡ್ಕೊಳ್ಳಿ, ಫಸ್ಟ್ ಒಂದು ಸೆಂಟೆನ್ಸ್ ಓದೋಣ. ರಾಧಾ ಈಟ್ಸ್ ಆ್ಯನ್ ಆಪಲ್ ಅಂತ ಇದೆ. ಇಲ್ಲಿ ಯಾವುದೇ ರೀತಿಯ ಆಕ್ಸಿಲರಿ ಇಲ್ಲ. ಆಕ್ಸಿಲರಿ ಇಲ್ಲದೆ ಇರುವಾಗ ಇಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿದೆ. ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿದ್ದಾಗ ವರ್ಬ್ಗೆ ಎಸ್ ಸೇರಿಸಿರೋದ್ರಿಂದ ನಾವಿಲ್ಲಿ ಡಸ್ ಯೂಸ್ ಮಾಡ್ಕೊಬೇಕು. ಡಸ್ ಹಾಕ್ಬಿಟ್ಟು ಪಾಸಿಟಿವ್ ಸೆಂಟೆನ್ಸ್ ಇದ್ದಾಗ ನಾನು ನೆಗೆಟಿವ್ ಕ್ವಶನ್ ಟ್ಯಾಗ್ ಹಾಕಬೇಕು. ಡಸಂಟ್, ರಾಧಾಗೆ ಪ್ರೊನೌನ್ ಫಾರ್ಮ್ ಯಾವುದಾಗುತ್ತೆ, ಶಿ ಆಗುತ್ತೆ. ಡಸಂಟ್ ಶಿ. ನೆಕ್ಸ್ಟ್ ನೋಡ್ಕೊಳ್ಳಿ, ಬಸ್ ಕಮ್ಸ್ ಅಟ್ 7 AM. ಇಲ್ಲಿ ಕಮ್ಸ್ ಇದೆ. ಕಮ್ಸ್ ಇದ್ದಾಗ ನಾವಿಲ್ಲಿ ಯಾವುದೇ ರೀತಿಯ ಆಕ್ಸಿಲರಿ ವರ್ಬು ಇಲ್ಲ. ಆಗ ನಾವು ಯಾವ್ದು ಹಾಕಬೇಕು, ಡಸ್ ಹಾಕಬೇಕು. ಡಸ್ ನೆಗೆಟಿವ್ ಫಾರ್ಮ್ ಏನಾಗುತ್ತೆ, N' ಆಗುತ್ತೆ. ಡಸಂಟ್. ಬಸ್ಗೆ ಪ್ರೊನೌನ್ ಫಾರ್ಮ್ ಯಾವುದಾಗುತ್ತೆ, ಇಟ್ ಆಗುತ್ತೆ. ಡಸಂಟ್ ಇಟ್. ನೆಕ್ಸ್ಟ್ ಒನ್ನು, ದೇ ಕಮ್ ಟು ಫಂಕ್ಷನ್. ಇಲ್ಲೂ ಸಹ ಆಕ್ಸಿಲರಿ ವರ್ಬ್ ಇಲ್ಲ, ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿದೆ. ಇಲ್ಲಿ ವರ್ಬ್ಗೆ ಎಸ್ ಸೇರಿಸಿಲ್ಲ ನೋಡಿ, ದೇ ಜೊತೆ ಬಂದಿರೋದ್ರಿಂದ ಇಲ್ಲಿ ವರ್ಬ್ಗೆ ಎಸ್ಸನ್ನು ಸೇರಿಸಿಲ್ಲ. ಆಗ ನಾವು ಈ ವರ್ಬ್ಗೆ ಎಸ್ ಸೇರಿಸದೇ ಇರುವಾಗ ಡೂ ಬಳಸ್ಕೊಬೇಕು. ಡೂ ಬರ್ಕೊಂಡು ಅಲ್ಲಿಗೆ ನೆಗೆಟಿವ್ ಫಾರ್ಮ್ ಆಗುತ್ತೆ, ಯಾವುದಾಗುತ್ತೆ, ಇಂಟ್ ಆಗುತ್ತೆ. ಅಲ್ಲಿಗೆ ಡೋಂಟ್. ಪ್ರೊನೌನ್ ಫಾರ್ಮ್ ಮಾಮೂಲಿ ಸಬ್ಜೆಕ್ಟ್ಗೆ ಪ್ರೊನೌನ್ ಆಗಿದೆ, ದೇನೇ ಇರೋದ್ರಿಂದ ಡೋಂಟ್ ದೇ ಅಂತ ಹಾಕಬೇಕು. ನೆಕ್ಸ್ಟ್ ನೋಡ್ಕೊಳ್ಳಿ, ಮನೋಜ್ ಡ್ರ್ಯಾಂಕ್ ಟೀ ಅಂತಿದೆ. ಇಲ್ಲೂ ಸಹ ಆಕ್ಸಿಲರಿ ವರ್ಬ್ ಇಲ್ಲ, ಬಟ್ ಡ್ರ್ಯಾಂಕ್ ಇರೋದ್ರಿಂದ ಇದು ಸಿಂಪಲ್ ಪಾಸ್ಟ್ ಟೆನ್ಸ್ ಇದೆ, ಅಂದರೆ ಕೆಲಸ ಆಗೋಗಿದೆ. ಕೆಲಸ ಆಗೋಗಿದ್ದಾಗ ನಾವು ಯಾವ್ದು ಬಳಸಬೇಕಂದ್ರೆ ಆಕ್ಸಿಲರಿನ ಡಿಡ್ ಅನ್ನೋದನ್ನು ಬಳಸಬೇಕು. ಡಿಡ್ ನೆಗೆಟಿವ್ ಫಾರ್ಮ್ ಏನಾಗುತ್ತೆ, ಇಂಟ್ ಆಗುತ್ತೆ. ಮನೋಜ್ಗೆ ಪ್ರೊನೌನ್ ಯಾವುದಾಗುತ್ತೆ, ಹಿ ಆಗುತ್ತೆ. ಡಿಡಂಟ್ ಈ. ನಿಮಗೂ ಸಹ ಎರಡು ಹೋಮ್ವರ್ಕ್ ಕೊಟ್ಟಿದ್ದೀವಿ ನೋಡಿ. ಸುನೀತಾ ಪ್ಲೇಸ್ ಖೋ-ಖೋ, ವಿ ವೆಂಟ್ ಟು ಟ್ರಿಪ್, ದೇ ರೀಡ್ ವೆಲ್. ಈ ರೀತಿ ಸಹ ನೀವು ಸಹ ಹೋಮ್ವರ್ಕ್ ಮಾಡಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಬೇರೆ ಸೆಂಟೆನ್ಸ್ಗೆ ಸಹ ಕ್ವಶನ್ ಟ್ಯಾಗ್ ಮಾಡಿ ಅಂತ ಹೇಳ್ತಾ ನನ್ನ ಕ್ಲಾಸ್ನ ಮುಗಿಸ್ತಾ ಇದ್ದೀನಿ.